ಹಲೋ ಎವ್ರಿವನ್, ವೆಲ್ಕಮ್ ಟು ಕಾರ್ನ್ ಮೇಳ. ಇದು ನಡೀತಾ ಇರೋದು ಕೆಂಗೇರಿ ಉಪನಗರದಲ್ಲಿ. 23ರಿಂದ 26 ಜುಲೈವರೆಗೂ ಈ ಮೇಳ ಇದೆ. ಬಟ್ ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಈ ಮೇಳ ಮುಗ್ದಿರತ್ತೆ ಅಂತ ಅಂದ್ಕೊಳ್ತೀನಿ. ಬಟ್ ಈ ಮೇಳ ಬಂದು ನೆಕ್ಸ್ಟ್ ಇಲ್ಲೇ ನಿಮಗೇ ನಿಯರ್ ಬೈ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಮ್ಯಾಂಗೋ ಮತ್ತು ಹಲಸಿಂದು ಮೇಳ ನಾನು ಏನು ತೋರಿಸಿದ್ದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಫಾರ್ ಬೆಟರ್. ಯಾಕೆ ಅಂತಂದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಸ್ಟಾಲ್ಸ್ ಕೂಡ ನೀಟಾಗಿ ಅರೇಂಜ್ ಮಾಡಿದರು. ಎಲ್ಲ ಸ್ಟಾಲ್ಸ್ ಕೂಡ ಓಪನ್ ಇತ್ತು. ನೀವು ನೋಡ್ತಾ ಇರೋ ಹಾಗೆ ಈ ಬಟ್ಟೆಗಳೆಲ್ಲ ಡೈಲಿ ವೇರ್ ಬಟ್ಟೆಗಳು. ಸೊ ಅದಕ್ಕೆ ತೊಗೊಳಕ್ಕೆ ಹೋಗಲಿಲ್ಲ. ಕೆಲವೊಂದು ಫ್ಯಾನ್ಸಿ ಬಟ್ಟೆಗಳು ಸ್ವಲ್ಪ ಪ್ರೈಸಿ ಅನ್ನಿಸ್ತು. ಹೊರಗಡೆ ಅಥವಾ ಮೀಶೋನಲ್ಲೇ ಕಡಿಮೆಗೆ ಸಿಗುತ್ತೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಬೇರೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಸುಮ್ಮನೆ ಸ್ಟಾಲ್ದೆಲ್ಲ ಒಂದು ವಿಷಲ್ ಹಾಕಿದ್ದೀನಿ ಅಷ್ಟೇ. ನಾನು ಪರ್ಚೇಸ್ ಮಾಡೋ ಇಂಟೆನ್ಷನ್ ಕೂಡ ಇರಲಿಲ್ಲ. ನಾನು ಡೈರೆಕ್ಟಾಗಿ ಫುಡ್ ಕೋರ್ಟ್ಗೆ ಹೋಗಬೇಕಾಗಿತ್ತು. ಬಟ್ ಹೋಗೋ ದಾರಿ ಇದೇ ಆಗಿದ್ದರಿಂದ ಆನ್ ದ ವೇ ಇದೊಂದು ಗ್ಲಿಮ್ಸ್ ಅಷ್ಟೆ. ನನಗೆ ಯೂನಿಕ್ ಅಂತ ಯಾವುದೂ ಅನ್ನಿಸ್ಲಿಲ್ಲ. ಸ್ಟಾಲ್ಗಳಲ್ಲಿ ಯಾವುದಾದ್ರೂ ಯೂನಿಕ್ಕಾಗಿ ಇತ್ತು ಅಂತ ಅನಿಸಿದ್ರೆ ಮೋಸ್ಟ್ ಪ್ರಾಬಬ್ಲಿ ನಾನು ಅದನ್ನೇ ತೋರಿಸ್ತಾ ಇದ್ದೆ ನಿಮಗೆ ಹೈಲೈಟ್ ಮಾಡಿಬಿಟ್ಟು. ಅಂಥದ್ದೇನು ಅನಿಸ್ಲಿಲ್ಲ. ಬಟ್ ಇದರಲ್ಲಿ ಫುಡ್ ತುಂಬ ಚೆನ್ನಾಗಿತ್ತು. ಕಾರ್ನ್ ಮೇಳದಲ್ಲಿ ಕಾರ್ನ್ ಯಾರ್ಯಾರು ಇಷ್ಟಪಡ್ತಾರೋ ಅವರೆಲ್ರಿಗೂ ಇಷ್ಟ ಆಗುತ್ತೆ. ಯಾಕೆಂದರೆ ಇಲ್ಲಿ ಚಾಟ್ಸ್ ತುಂಬ ಚೆನ್ನಾಗಿತ್ತು. ನಾನು ತೊಗೊಂಡಿದ್ದು ಕಾರ್ನ್ ಬೋಂಡ, ಇದು ಮಿಕ್ಸ್ ತೊಗೊಂಡಿದ್ದೆ. ಆ್ಯಕ್ಚುಲಿ ಮಿಕ್ಸ್ ಅಂತ ಅಂದರೆ ಮ್ಯಾಂಗೋ ಬಜ್ಜಿ, ಆಲೂಗೆಡ್ಡೆ ಬಜ್ಜಿ, ಕಾರ್ನ್ ಬೋಂಡ ಕೊಡ್ತಾರೆ. ಅದು ನಂಗೆ ಗೊತ್ತಿರಲಿಲ್ಲ. ನಾನು ಅಂದ್ಕೊಂಡೆ ಇದು ನಾರ್ಮಲ್ ಬಜ್ಜಿಗಳನ್ನ ಹಾಕ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಬೋಂಡ ಮಾತ್ರ ಕೇಳಿದ್ದೆ, ಕಾರ್ನ್ ಬೋಂಡ ಅಂತ ಅಂದ್ಬಿಟ್ಟು. ಅದಕ್ಕೆ ತೊಗೊಂಡು ತಿಂತಾಯಿದ್ದೆ. ಆಮೇಲೆ ಗೊತ್ತಾಯಿತು ಅದು ಬಜ್ಜಿ ಬಂದು ಆಲೂಗೆಡ್ಡೆ ಬಜ್ಜಿ ಅಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಕೇಳ್ತಾ ಇದ್ದೀನಿ ನಾನು. ಇದೇನು ಬಜ್ಜಿ? ಏನು ಬಜ್ಜಿ? ಮಾವಿನಕಾಯಿ ಬಜ್ಜಿ. ಓಕೆ. ಅವರು ಪುದೀನ ಚಟ್ನಿ ಏನು ಹಾಕಿದ್ರು ಅದು ತುಂಬ ಖಾರ ಇತ್ತು ಅಂತ ಅಂದ್ಬಿಟ್ಟು ಭೂಮಿಕೆಗೆ ತಡ್ಕೊಳಕ್ಕಾಗಲಿಲ್ಲ. ಬೇರೇನೂ ತಿನ್ನೋಕ್ಕೆ ಆಗಲಿಲ್ಲ ಅವನ ಕೈಲಿ. ಸರಿ, ನನಗೆ ಕಾಟನ್ ಕ್ಯಾಂಡಿ ಕೊಡ್ಸು ಮಮ್ಮಿ ಅಂತ ಕೇಳ್ದ. ಅಲ್ಲಿ ಕಾಟನ್ ಕ್ಯಾಂಡಿ ಕೂಡ ಮಾಡ್ತಾಯಿದ್ದಾರೆ ನೋಡಿ. ಬೆಸ್ಟ್ ಪಾರ್ಟ್ ಅಂದರೆ ಇಲ್ಲಿ ಕನ್ನಡ ಸಾಂಗ್ಸ್ ಮಾತ್ರನೇ ಪ್ಲೇ ಮಾಡ್ತಾಯಿದ್ರು. ಕಿಡ್ಸ್ ಆಟಾಡೋಕ್ಕೆ ಆ್ಯಸ್ ಯೂಶ್ವಲ್ ಈ ಥರದ್ದು ಅರೇಂಜ್ಮೆಂಟ್ ಮಾಡಿದ್ದಾರೆ. ತೆನೆನೇ ತೊಗೊಳ್ಬೋದು ನೀವು. ಇಲ್ಲಿ ಕಾಟನ್ ಕ್ಯಾಂಡಿ ತೊಗೊಳ್ಳೋಣ ಅಂತ ಬಂದು ನನಗೆ ಪಿಂಕ್ ಕಲರ್ ಇಷ್ಟ. ಬಟ್ ಈಗ ಫುಡ್ ಕಲರ್ ಎಲ್ಲ ಬ್ಯಾನ್ ಮಾಡಿರೋದ್ರಿಂದ ಎಲ್ಲ ಕಡೆ ವೈಟ್ ಕಲರ್ ಕಾಟನ್ ಕ್ಯಾಂಡಿನೇ ಸಿಗುತ್ತೆ ಅಂದ್ಕೊಳ್ತೀನಿ. ಚೆನ್ನಾಗಿತ್ತು. ಈ ಸರಿ ನಿಜವಾಗ್ಲೂ ಎಂಜಾಯ್ ಮಾಡಿದ್ವಿ. ನಾವಿಬ್ಬರೇ ಹೋಗಿದ್ವಿ. ಈ ಸರಿ ಯಾರೂ ಇರಲಿಲ್ಲ. ಮೀಶೋಯಿಂದ ಒಂದು ಪ್ರಾಡಕ್ಟ್ ಬಂದಿತ್ತು. ನಾನು 2 ಬುಕ್ ಮಾಡಿಬಿಟ್ಟಿದ್ದೆ ಬೈ ಮಿಸ್ಟೇಕ್. 2 ಒಟ್ಟಿಗೆ ಬಂದಿತ್ತು. ಇದೇನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ತುಂಬ ಯೂನಿಕ್ ಆಗಿದೆ ಈ ಪ್ರಾಡಕ್ಟ್. ನನಗಂತೂ ತುಂಬ ಇಷ್ಟ ಆಯಿತು. ಇದು ಬಂದು ಡ್ರೈಯಿಂಗ್ ಕ್ಲಾತ್. ನಾವು ಹಪ್ಪಳ, ಸಂಡಿಗೆ ಇದೆಲ್ಲ ಒಣಗಿಸ್ಕೊಳ್ಳೋಕ್ಕೆ ಮತ್ತು ಖಾರದ ಪುಡಿ ಮಾಡ್ಕೊಳ್ಳೋಕ್ಕೆ, ಮೆಣಸಿನ್ಕಾಯಿ, ಧನಿಯಾ ಇದೆಲ್ಲ ಒಣಗಿಸ್ಕೊಳ್ಳೋಕ್ಕೆ ನಾವು ಒಂದು ಪಂಚೆ ಈ ಥರದ್ದೆಲ್ಲ ತೊಗೊಳ್ತೀವಿ. ಇಲ್ಲಾಂದರೆ ನ್ಯೂಸ್ ಪೇಪರ್ ಮೇಲೆ ಒಣಗಾಕ್ತೀವಿ ಅಲ್ವಾ. ಅದೆಲ್ಲ ನಾವು ಎತ್ತುವಾಗ ಎಲ್ಲ ಆಚೆ ಉದುರೋಗೋದು ಅಥವಾ ಕಾಳಿಟ್ಟರೆ ಪಾರಿವಾಳ ಬಂದು ತಿನ್ಕೊಂಡು ಹೋಗೋದು ಇದೆಲ್ಲ ಮಾಡ್ತಾ ಇರುತ್ತೆ. ಸೊ ಈಗ ನಾನು ತೊಗೊಂಡಿರೋ ಪ್ರಾಡಕ್ಟ್ ಅದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಇದಕ್ಕೆ ನೆಟ್ ಇರೋಂಥ ಕವರ್ ಕೊಟ್ಟಿದ್ದಾರೆ. ಕೆಳಗಡೆ ಕಾಟನ್ ಬಟ್ಟೆ, ಮೇಲ್ಗಡೆ ಬಂದು ನೆಟ್ ಇದೆ. ಸೊ ನೆಟ್ ಇರೋದ್ರಿಂದ ಸನ್ಲೈಟ್ಗೆ ಏನು ಅಡ್ಡಿ ಮಾಡಲ್ಲ, ಡೈರೆಕ್ಟಾಗಿ ಬರುತ್ತೆ. ಸೊ ಈ ರೀತಿ ಒಣಗಾಕೋದ್ರಿಂದ ಇದು ಚೆಲ್ಲೋದು ಇಲ್ಲ. ಜೊತೆಗೆ ಏನೇ ಗಾಳಿ ಬಂದರೂ ಎಲೆ ಬರೋದು ಈ ಥರ ಎಲ್ಲ ಆಗೋದು ಕೂಡ ಆಗೋದಿಲ್ಲ. ಈವ್ನಿಂಗ್
ಬಿರಿಯಾನಿ ಮಾಡಿದ್ದೆ, ಆದ್ರೂ ಹಸ್ಬೆಂಡು ಇಲ್ಲ ನನಗೆ ಚಿಕನ್ ಚಾಪ್ಸ್ ಕೂಡ ಮಾಡಬೇಕು ಅಂತ ಕೇಳಿದ್ರು. ಆಯಿತು ಅಂತ ಅಂದ್ಬಿಟ್ಟು ನಮ್ಮತ್ತೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಸೊ ನೋಡಿ ಅವರೇ ಎಲ್ಲನೂ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ, ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ, ಮೆಣಸು, ಚಕ್ಕೆ, ಲವಂಗ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಒಂಚೂರು ಕಾಯಿ ತುರಿ ಕೂಡ ಹಾಕ್ಕೊಳ್ತಾರೆ. ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಫಸ್ಟೇ ಮಸಾಲ ರೆಡಿ ಮಾಡ್ಕೊತಾರೆ. ಇವರು ಫ್ರೈ ಮಾಡಿಬಿಟ್ಟು ಆಮೇಲೆ ರುಬ್ಬೋಣ ಅಂತ ಅಂದ್ಬಿಟ್ಟು ಈಗ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದಾರೆ. ಸ್ವಲ್ಪ ಒಂದು 4 ಗೋಡಂಬಿ ಕೂಡ. ರುಚಿ ಅಂತೂ ಸೂಪರಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಈಸಿ ಮಾಡೋದು. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಈಸಿ ಇರುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಇದಕ್ಕೆ 1-1.5 ಸ್ಪೂನಷ್ಟು ಧನಿಯಾ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಮತ್ತೆ ಫ್ರೈ ಮಾಡಬೇಕು. ನಾ ಮರ್ತುಬಿಟ್ಟಿದ್ದೆ. ಹಾಗೆ ಇದರಲ್ಲಿ ಒಂದು ಟೊಮ್ಯಾಟೊ ಕೂಡ ಆ್ಯಡ್ ಮಾಡಬೇಕು. ನಿಮಗೆ ಮೀಶೋ ಪ್ರಾಡಕ್ಟ್ ಲಿಂಕ್ ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನಾನಾದರೆ ಟೊಮ್ಯಾಟೊದು ಮೇಲ್ಗಡೆದು ತೆಗೆದುಬಿಡ್ತೀನಿ ಪಾರ್ಟ್, ಎಲ್ಲಿ ಇದು ಕನೆಕ್ಟ್ ಆಗಿರುತ್ತೆ ಸ್ಟೆಮ್ಮು, ಅದು ಇವರು ಅದನ್ನು ಹಾಕ್ತಾರೆ. ನಾನು ಅದನ್ನು ಹಾಕೋದಿಲ್ಲ ಯೂಶಲಿ. ನೋಡಿ ಧನಿಯಾ ಪೌಡ್ರ್ ಹಾಕ್ಕೊಂಡು ಒಂದು ಅಂದಾಜು ಮೇಲೆ ಹಾಕ್ಕೊಂಡಿದ್ದಾರೆ, ಮೋಸ್ಟ್ಲಿ 1 ಸ್ಪೂನ್ ಹಾಕ್ಕೊಂಡಿರ್ಬೋದು. ಅದನ್ನು ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಬಿಟ್ಟು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಮೊದಲು ಎಣ್ಣೆ ಕಾದಿದೆಯಾ ಅಂತ ಅಂದ್ಬಿಟ್ಟು ಒಂದು ಈರುಳ್ಳಿ ಹಾಕಿಬಿಟ್ಟು ಟೆಸ್ಟ್ ಮಾಡ್ತಾ ಇರೋದು. ಅದು ಚಿಟಪಟ ಅಂತ ಸಿಡಿದ ಮೇಲೆ ಈರುಳ್ಳಿ ಹಾಕ್ಕೊಳ್ತೀವಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನಾವು ತೊಗೊಂಡಿರೋದು ಒಂದೇ ಈರುಳ್ಳಿ, ಒಂದೇ ಟೊಮ್ಯಾಟೊ. ಒಂದು ಈರುಳ್ಳಿನಲ್ಲೇ ಸ್ವಲ್ಪ ರುಬ್ಬೋದಕ್ಕೆ ಮತ್ತು ಸ್ವಲ್ಪ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇರೋದು. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಒಂಚೂರು ಏನೇ ಹೆಚ್ಕೊಂಡಿದ್ವಿ ಅದನ್ನು ರುಬ್ಬಕ್ಕೂ ಕೂಡ ಯೂಸ್ ಮಾಡ್ಕೊತೀವಿ. ಇಲ್ಲಿ ಕೂಡ ಸುಮ್ಮನೆ ಫ್ಲೇವರ್ಗೆ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ಕೊತೀವಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿದ್ದಾರೆ. ಆಮೇಲೆ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋದು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಲಿಡ್ ಕವರ್ ಮಾಡಿಬಿಟ್ಟು ಬೇಯಿಸ್ಕೋಬೇಕು. ಈಗ ಈ ಕಡೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದು ತಣ್ಣಗಾಗಿತ್ತು. ಸೊ ಅದಕ್ಕೆ ಈಗ ರುಬ್ಬೋಣ ಅಂತ ಅಂದ್ಬಿಟ್ಟು ರುಬ್ತಾ ಇದ್ದಾರೆ. ನುಣ್ಣಗೆ ರುಬ್ಕೋಬೇಕು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಚೆನ್ನಾಗಿರತ್ತೆ. ತರಿಯಾಗಿದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಗ್ರೇವಿ. ಇದು ಚನ್ನಪಟ್ಟಣ ಸ್ಟೈಲ್ ಗ್ರೀನ್ ಗ್ರೇವಿ. ಈಗ ಮಸಾಲೆನೆಲ್ಲ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಈಗ ಟೇಸ್ಟ್ ಮಾಡೋ ಟೈಮ್ ಆಯಿತು. ಈ ಮಸಾಲ ಹಾಕಿ ಒಂದು 5 ಮಿನಿಟ್ಸ್ ಆಗಿದೆ ಅಷ್ಟೇ. ಆ್ಯಕ್ಚುಲಿ ಇನ್ನೂ ಬೇಯಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಟೇಸ್ಟ್ ಮಾಡು ಅಂತ ಹೇಳಿದ್ರು. ಯಾಕೆಂದರೆ ಬೇಯೋಕ್ಕೂ ಮುಂಚೆ ಒಂಚೂರು ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ಅಂದ್ಬಿಟ್ಟು ಹೇಳಬೇಕಲ್ಲ, ಅದಕ್ಕೆ ನನ್ನನ್ನು ಕೇಳಿದ್ರು. ಸೊ ಎಲ್ಲ ಕರೆಕ್ಟಾಗಿತ್ತು. ಈ ಥರ ಚಿಕನ್ ಚಾಪ್ಸು ನೀವು ಒಂದ್ಸರಿ ಮನೇಲಿ ಮಾಡಿಕೊಂಡು ಟ್ರೈ ಮಾಡಿ. ತುಂಬ ಬೇಗನೆ ಆಗುತ್ತೆ. ಯಾರಾದರೂ ಗೆಸ್ಟ್ ಬಂದರೆ ತುಂಬ ಈಸಿಯಾಗಿ ಮಾಡಿಬಿಡ್ಬೋದು. ಇದಕ್ಕೆ ನಾವು ಒಂದು ಚಿಕ್ಕ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಜಾರು ತೊಳೆಯೋಷ್ಟಷ್ಟೇ ಅಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದು. ಚಿಕನ್ ಚಾಪ್ಸ್ ರೆಡಿ ಆಗತ್ತೆ. ಈ ಥರ 2-3 ಐಟಮ್ ಇಟ್ಕೊಂಡ್ರೆ ನಮ್ಮ ಮನೆಯಲ್ಲಿ ಅಂತೂ ತುಂಬ ಖುಷಿ ಪಟ್ಕೊಂಡು ತಿಂತಾರೆ ನಮ್ಮ ಮನೆಯವರು.
ಮನೆ ತುಂಬ ಒಂಥರ ಘಮ 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 ಅಂತ ಇರುತ್ತೆ ನೋಡಿ. ಇದು ಬೆಂದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಟೆಸ್ಟ್ ಮಾಡೋಕ್ಕೆ ನನಗೆ ಕೊಟ್ಟಿದ್ದಾರೆ. ಬೆಂದಿತ್ತು ಸರಿ ಅಂತ ಅಂದ್ಬಿಟ್ಟು ಆದರೂ ಇನ್ನೊಂಚೂರು ಬೇಯಿಸೋಣ ಅಂತ ಅಂದ್ಬಿಟ್ಟು ಬೇಯಿಸ್ತಾ ಇದ್ದಾರೆ. ಈಗ ಡಿನ್ನರ್ಗೆ ಎಲ್ಲ ಕೂತ್ಕೊಂಡ್ವಿ. ನಾನೇನು ಬಿರಿಯಾನಿ ಮಾಡಿದ್ದೆ ಅದು, ನಾನು ಒಂದು 2-3 ಥರ ಬಿರಿಯಾನಿ ಮಾಡ್ತೀನಿ. ದಮ್ ಬಿರಿಯಾನಿ ಮಾಡ್ತೀನಿ, ಅಂಬೂರು ಬಿರಿಯಾನಿ ಮಾಡ್ತೀನಿ, ಮತ್ತು ನಾರ್ಮಲ್ ಬಿರಿಯಾನಿ ನಾಟಿ ಸ್ಟೈಲ್ ಎಲ್ಲನೂ ಇಷ್ಟನೇ ನನಗೆ. ಆದರೆ ಇದು ಸ್ವಲ್ಪ ಜಾಸ್ತಿ ಇಷ್ಟ, ನಾಟಿ ಸ್ಟೈಲ್. ನೀವು ಎಷ್ಟು ಮಾಡ್ತೀರಾ? ಪೂರಿ ಮಾಡಿ ಕಿಶನ್ ಜಾಮ್ ಅದನ್ನು ಕಿಸಾನ್ದು ಜಾಮ್ ಇದೆಯಾ? ಇದೆ, ಆದರೆ ಅವ್ನು ಜಾಮ್ ತಿನ್ನಲ್ಲ, ಖಾಲಿ ಆಯ್ತು ಅನ್ಸುತ್ತೆ. ಖಾಲಿ ಲೈಟಾಗಿ ಟೊಮೊಟೊ ಕಟ್ ಮಾಡಿ ಕೊಟ್ಬಿಡ್ತೀನಿ ಚಪಾತಿ ಪೂರಿಗೆ. ವೆರೈಟಿ ಆಗಿರಲಿ. ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಏನು ಬೇಕು ಅಂತ ಡಿಸ್ಕಷನ್ ಆಗ್ತಾಯಿತ್ತು. ಸೊ ನಮ್ಮದು ಡಿನ್ನರ್ ರೆಡಿ. ಈಗ ಬಡಿಸ್ಕೊಂಡಿದ್ದಾಯಿತು, ತಿಂದುಬಿಟ್ಟು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್.